ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶಿಕ್ಷಣವೇ ಸಮಾಜದ ಪ್ರಗತಿಯ ಮೂಲ ಸ್ತಂಭ. ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ. ಶಿವಾಜಿ ಮಹಾರಾಜರು ಶೌರ್ಯ ಮತ್ತು ಸ್ವರಾಜ್ಯದ ಪ್ರತೀಕ. ಸಚಿವ ಈಶ್ವರ್ ಖಂಡ್ರೆ. ಶಿಕ್ಷಣದ ಜೊತೆ ಸಂಸ್ಕಾರವೂ ಮುಖ್ಯ. ವಾರ್ಷಿಕೋತ್ಸವದಲ್ಲಿ ರಾಜಶೇಖರ್ ಪಾಟೀಲ್ ಸಂದೇಶ. ಬ್ಯಾನಕ್ನಳ್ಳಿ ಬಳಿ ಮಾದಕ ವಸ್ತು ಮಾರಾಟ. 5 ಯುವಕರ ಬಂಧನ. 90,000 ಮೌಲ್ಯದ ವಸ್ತು ಜಪ್ತಿ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನೆಕೇಳಿ ಗ್ರಾಮದಲ್ಲಿರುವ ಬಸವ ಮಹಾಮಠದಲ್ಲಿ ಶ್ರೀ ಗುರುಭದ್ರೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸ್ವಾಗತ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಂಸ್ಥೆಯ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಡಾ ನೀತಾ ಬೆಲ್ದಾಳ ಅವರಿಗೆ ಗೌರವಾರ್ಥವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀ ಗುರುಭದ್ರೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಎಸ್ಬಿ ಶರೀಕರ್ ಪ್ರೌಢಶಾಲೆಯ ಸಹಯೋಗದಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಭಾಗವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಸಮಾಜ ನಿರ್ಮಾಣದ ಮಹತ್ತರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಡಾ ನೀತಾ ಬೆಲ್ದಾಳೆಯವರ ನಾಯಕತ್ವ ಸಂಸ್ಥೆಗೆ ಹೊಸ ದಿಕ್ಕು ನೀಡಿ ಗುಣಮಟ್ಟದ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ಇನ್ನಷ್ಟು ಪ್ರಕಾಶಮಾನಗೊಳಿಸಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಶಿಕ್ಷಣವು ಕೇವಲ ವ್ಯಕ್ತಿಯ ವೈಯಕ್ತಿಕ ಅಭಿವೃದ್ಧಿಗೆ ಮಾತ್ರವಲ್ಲ, ಸಮಾಜದ ಸಮಗ್ರ ಪ್ರಗತಿಗೂ ಮೂಲ ಸ್ತಂಭವಾಗಿದೆ ಎಂದು ಅವರು ತಿಳಿಸಿದರು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತಿ ಉತ್ಸವ ಅಂಗವಾಗಿ ಭಾಲ್ಕಿ ನಗರದಲ್ಲಿ ಹಮ್ಮಿಕೊಳ್ಳಲಾದ ಶಿವಾಜಿ ಮಹಾರಾಜರ ಸಾರ್ವಜನಿಕ ಜಯಂತಿ ಉತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಶಿವಾಜಿ ಮಹಾರಾಜರು ಶೌರ್ಯ, ಧೈರ್ಯ, ನ್ಯಾಯ ಮತ್ತು ಸ್ವರಾಜ್ಯದ ಸಂಕೇತ, ಜನ ಕಲ್ಯಾಣದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿ ಸಮಾಜದಲ್ಲಿ ಸಮಾನತೆ ಮತ್ತು ಆತ್ಮಗೌರವದ ಚೇತನೆಯನ್ನು ಮೂಡಿಸಿದ ಮಹಾನ್ ನಾಯಕರು. ಅವರ ಜೀವನ ಮತ್ತು ಆದರ್ಶಗಳು ಇಂದಿನ ಪೀಳಿಗೆಗೆ ಸದಾ ಪ್ರೇರಣೆಯಾಗಿವೆ ಎಂದು ಹೇಳಿದರು. ಯುವಜನತೆ ಶಿವಾಜಿ ಮಹಾರಾಜರ ತ್ಯಾಗ, ನಾಯಕತ್ವ, ಶಿಸ್ತು ಹಾಗೂ ರಾಷ್ಟ್ರಭಕ್ತಿಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು, ಜನಪ್ರತಿನಿಧಿಗಳು, ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿವಾಜಿ ಮಹಾರಾಜರಿಗೆ ಗೌರವ ನಮನ ಸಲ್ಲಿಸಿದರು. आज आप सब लोग मिलकर छत्रपति शिवाजी महाराज जी का जयंती बहुत ही बड़े पैमाने पे, बहुत ही शांतता के साथ, उत्साह के साथ, अभिमान के साथ आपने आयोजन किया है। तो मैं मेरे तरफ से सबसे पहले जो सार्वजनिक शिव जयंती उत्सव समिति है उसके अध्यक्ष डॉक्टर शडोले और उनके सभी पदाधिकारियों को और आयोजकों को हार्दिक हार्दिक बधाई और शुभकामनाएं देता हूं। समय तो बहुत हुआ है, फिर भी इतने तादाद में लोग आप लोग बैठे हुए हैं। हमारे वक्ता सुभाष बाबाराव डगे जी बहुत ही सविस्तार से छत्रपति शिवाजी महाराज जी के उनके संघर्ष के बारे में, उनके जीवन के बारे में हम सब लोगों को अवगत कराया है। हमारा देश का अगर इतिहास देखा गया, हमारे देश में कई राजा, महाराजा, चक्रवर्ती सब होके गए। छत्रपति शिवाजी महाराज जी से पहले भी राजा महाराजा थे, उनके बाद भी राजा महाराजा थे। फिर भी अगर हम सब लोग आज तक और आने वाले दिनों में भी अगर छत्रपति शिवाजी महाराज जी का जयंत्योत्सव मना रहे हैं तो इसका मतलब यह है, क्योंकि कोई बड़े बड़े महाराजा चक्रवर्ती का भी कोई जयंती नहीं मनाते, महापुरुषों का जयंती मनाते हैं। विश्वगुरु बसवण्णा का मनाते हैं, डॉक्टर बाबा साहब अम्बेडकर का मनाते हैं, वैसे महापुरुषों का मनाते हैं। लेकिन अगर कोई एक राजा, कोई राजा का अगर हम लोग जयंती मनाते हैं तो एकमेव राजा है वो छत्रपति शिवाजी महाराज।
ಹುಮ್ನಾಬಾದ್ ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆಯಡಿಯಲ್ಲಿ ನಡೆಯುತ್ತಿರುವ ಶ್ರೀ ನಗರೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಾರ್ಷಿಕೋತ್ಸವ ಸಮಾರಂಭವು ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಭಾಗವಹಿಸಿ ಶಾಲೆಯ ನೂತನ ಕಟ್ಟಡಗಳನ್ನು ಉದ್ಘಾಟಿಸಿದರು. ವಾರ್ಷಿಕೋತ್ಸವದ ಅಂಗವಾಗಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳನ್ನು ಸತ್ಕರಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ ರಾಜಶೇಖರ್ ಪಾಟೀಲ್, ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಬೆಳೆಸುವುದು ಅತ್ಯಂತ ಕಷ್ಟಕರವಾದ ಕೆಲಸ. ಆದರೂ ಸಂಸ್ಥೆಯ ಪದಾಧಿಕಾರಿಗಳು ಅದನ್ನು ಯಶಸ್ವಿಯಾಗಿ ಬೆಳೆಸಿಕೊಂಡು ಬಂದಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಸಂಸ್ಥೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಮಕ್ಕಳು ಸಹ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವುದು ಪ್ರಶಂಸನೀಯ ವಿಚಾರ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಶಾಲೆಯಲ್ಲಿ ಕಲಿತು ಅನೇಕರು ವೈದ್ಯರು, ಇಂಜಿನಿಯರ್ಗಳು ಹಾಗೂ ವಿವಿಧ ಉತ್ತಮ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಶಿಕ್ಷಣದ ಜೊತೆಗೆ ಸಂಸ್ಕಾರವು ಅತ್ಯಂತ ಮುಖ್ಯ. ಕೇವಲ ಪಾಠಶಾಲಾ ಶಿಕ್ಷಣದಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ಶಿಕ್ಷಕರು ನೀಡುವ ಶಿಕ್ಷಣ ಮತ್ತು ಸಂಸ್ಕಾರ ಜೀವನದ ಮೌಲ್ಯಗಳನ್ನು ರೂಪಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಹುದ್ದೆಗಳಲ್ಲಿ ಇದ್ದರೂ ಕೆಲವರು ತಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಲ್ಲಿ ಇರಿಸುವ ದುಸ್ಥಿತಿ ಕಂಡುಬರುತ್ತಿದೆ. ಆದ್ದರಿಂದ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಬೋಧನೆ ಅಗತ್ಯ ಎಂದು ಹೇಳಿದರು. ಒಂದು ಶಿಕ್ಷಣ ಸಂಸ್ಥೆ ಹುಟ್ಟಿಸಿ ಬೆಳೆಸ್ತಕ್ಕಂಥದ್ದು ಬಹಳ ದೊಡ್ಡ ಕಷ್ಟಕರ ಕೆಲಸ ಇದೆ. ಆ ಕಷ್ಟಕರ ಕೆಲಸದಲ್ಲಿ ಕೂಡ ಆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಇನ್ನೇನು ಎಲ್ಲಕ್ಕಿಂತ ಒಂದು ವಿಶೇಷತೆ ನಾನು ನೋಡಿದ ಅಂದ್ರೆ, ನಿಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ನಮ್ಮ ಗೌರವಾನ್ವಿತ ಸದಸ್ಯರು ಮಕ್ಕಳೆಲ್ಲರೂ ಕೂಡ ನಾನು ಅಧ್ಯಕ್ಷರಿಗೆ ನನ್ನ ಮಕ್ಕಳು ಒಳಗೊಂಡು ಎಲ್ಲ ಮಕ್ಕಳು ಈ ಕನ್ನಡ ಕನಿಕಾ ಪರಮೇಶ್ವರಿ ಓದಿದರ. ಇವತ್ತು ನಮ್ದೆಲ್ಲ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಬ್ಯಾಲೆನ್ಸ್ ಮಕ್ಕಳು ಕೂಡ ಇಲ್ಲೇ ಓದಿದಾರ ಅಂತ ಹೇಳಿದ್ರು. ನಿಜವಾಗ್ಲೂ ನಿಮ್ಮಿಂದನೇ ಪ್ರಾರಂಭ ಆಗಿದೆ. ಯಾವ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಿದ್ರಿ, ಸದಸ್ಯರಿದ್ರಿ, ಎಲ್ಲರಿದ್ರಿ, ಎಲ್ಲರೂ ಕೂಡ ನಿಮ್ಮ ಸುಪುತ್ರಿ ಇರ್ಬೋದು, ತಾವು ಇಲ್ಲಿಂದೇ ಓದ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಇವತ್ತು ನಾನು ನೋಡ ರಘುಜಿ ಅವರು ಮಾತಾಡೋರು ನನಗೆ ಹೇಳ್ತಾ ಇದ್ರು, ಸುಮಾರು 8 ರಿಂದ 10 ಜನ ಇಲ್ಲಿ ಓದಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಡಾಕ್ಟರ್ಸ್ ಆಗಿದಾರ, ಸುಮಾರು 100 ಜನ ಇಂಜಿನಿಯರ್ಸ್ ಆಗಿದಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಇಲ್ಲಿ ಓದ್ತಕ್ಕಂಥ ಮಕ್ಕಳು ಅಂತ ದೊಡ್ಡ ಹುದ್ದೆ ಹೋಗಿದಾರ ಅಂದ್ರೆ ನಾವು ನಿಜವಾಗ್ಲೂ ಸಂತೋಷ ಪಡಬೇಕು. ಯಾಕಂದ್ರೆ ನಿಮಗೆ ಅದಕ್ಕಿಂತ ಯಾವುದೇ ಇದರಿಂದ ನಿಮಗೆ ಶಾಂತಿ ಸಮೃದ್ಧಿ ಸಿಗೋದಿಲ್ಲ. ಆ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಸ್ಥಾನಮಾನಕ್ಕೆ ಹೋಗಿದ್ದಾರೆ. ಇವತ್ತಿಗೆ ನಿಮ್ಮ ಸುಪುತ್ರ ನೋಡ, ನಮ್ಮ ಅಧ್ಯಕ್ಷರು ಮಿಸಸ್ ಅವರಿಗೆ ಗಾದೆ ಮಾಡ್ತಾ ಇದ್ರು, ಅಲ್ಲಿಂದ ಇಂಜಿನಿಯರ್ ಫೋಟೋ ತೋರ್ತ ತಾಯಿ ಅಂದ್ರೆ. ಯಾಕಂದ್ರೆ ಪಾಪ ಅವ್ರಿಗೆ ಅಷ್ಟೊಂದೇನೋ ನಮ್ಮ ತಾಯಿ ಬಂದಿದ್ದಾಳ ಇದಕ್ಕೆ ಮ್ಯಾಗ, ನಮ್ಮ ತಾಯಿ ಗಾದೆ ಮಾಡ್ತಾ ಇದಾರ, ಆ ಇಂಜಿನಿಯರ್ ಅಲ್ಲಿಂದೇ ಫೋಟೋ ಮಾಡ್ತಾರೆ. ಇವತ್ತಿದೆ ಆ ತಾಯಿ ಮಕ್ಕಳಿಗೆ ಭಾವನೆ. ಇವತ್ತು ನೀವು ಕೊಟ್ಟಂತ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಕೂಡ ಜೀವನದಲ್ಲಿ ಬಹಳ ಅವಶ್ಯಕತೆ ಇದೆ. ಜಿಲ್ಲೆಯ ಜನವಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೆನಕನಹಳ್ಳಿ ಗ್ರಾಮ ಸಮೀಪ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ 5 ಯುವಕರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೀದರ್ ಜಿಲ್ಲೆಯನ್ನು ಮಾದಕ ವಸ್ತುಗಳಿಂದ ಮುಕ್ತಗೊಳಿಸುವುದು ಪೊಲೀಸ್ ಇಲಾಖೆಯ ಮುಖ್ಯ ಗುರಿಯಾಗಿದೆ ಎಂದರು. ಈ ನಿಟ್ಟಿನಲ್ಲಿ ವಿಶೇಷ ಪೊಲೀಸ್ ತಂಡ ನಿರಂತರವಾಗಿ ಕಾರ್ಯಾಚರಣೆ ನಡೆಸುತ್ತಿದೆ ಎಂದು ತಿಳಿಸಿದರು. ಫೆಬ್ರವರಿ 16ರಂದು ನಡೆದ ಕಾರ್ಯಾಚರಣೆಯಲ್ಲಿ ಮಾದಕ ದ್ರವ್ಯ ಅಂಶವಿರುವ ಮಾತ್ರೆಗಳು ಹಾಗೂ ಸಿರಪ್ ಬಾಟಲಿಗಳನ್ನು ಸಾಗಿಸುತ್ತಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅವರಿಂದ ಸುಮಾರು 90,000 ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಲ್ಲದೆ ಆರೋಪಿಗಳ ಬಳಿಯಿದ್ದ 4 ಬೈಕ್ಗಳನ್ನು ಸಹ ಜಪ್ತಿ ಮಾಡಲಾಗಿದೆ ಎಂದು ವಿವರಿಸಿದರು. ಮಾದಕ ವಸ್ತುಗಳ ಅಕ್ರಮ ಸಾಗಾಟ ಹಾಗೂ ಮಾರಾಟದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿ ಸಾರ್ವಜನಿಕರು ಸಹ ಇಂತಹ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಒಂದು ರಾಬರಿ ಪ್ರಕರಣ ದಾಖಲೆ ಆಗಿದೆ. ನೈಟ್ 2 ಗಂಟೆಗೆ ಒಂದು ಐಚರ್ ಗಾಡಿ ವೆಹಿಕಲ್ ಅಲ್ಲಿ ಸಂಗಾರೆಡ್ಡಿಯಿಂದ ಎಮ್ಮೆಗಳನ್ನು ಪರ್ಚೇಸ್ ಮಾಡಿಕೊಂಡು ಸಾಗಣೆ ಮಾಡುತ್ತಿರುವ 2 ಡ್ರೈವರ್ಗಳನ್ನು ತಡೆದು ಅವರ ಕಡೆಯಿಂದ ದುಡ್ಡನ್ನು ದೋಚಿಕೊಂಡು ಮೊಬೈಲ್ಸನ್ನು ತಗೊಂಡು ಅವರ ಓನರ್ಗೆ ಕಾಲ್ ಮಾಡಿಸಿ 2 ಲಕ್ಷ ತಗೊಂಡು ಬನ್ನಿ ಅಂತ ಡಿಮ್ಯಾಂಡ್ ಇಟ್ಟಿದ್ದ ಒಂದು ಗ್ಯಾಂಗ್ ನಿನ್ನೆ ನೈಟ್ ನಮ್ಮ ಹುಮ್ನಾಬಾದ್ ಪೊಲೀಸರು ಗಸ್ತಿನಲ್ಲಿದ್ದಾಗ ನೈಟ್ ರೌಂಡ್ಸಲ್ಲಿ ಸಿಕ್ಕಿದ್ದಾರೆ. ಅವರ ಕಡೆ ಒಂದು ಚಾಕು 2 ಮಚ್ಚು ಸಿಕ್ಕಿದ್ದಾರೆ. ನೈಟ್ ಟೈಮು ಇವರು ಇದೇ ರೀತಿ ರೋಡ್ ಮೇಲೆ ಓಡಾಡುತ್ತಾ
ವೆಹಿಕಲ್ಗಳನ್ನು ತಡೆದು ರಾಬರಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಮಚ್ಚಗಳನ್ನು ಹಿಡಿದು ಜನರಿಗೆ ಹೆದರಿಸಿಕೊಳ್ತಾ ಓಡಾಡ್ತಿದ್ದಾರೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ನೈಟ್ ರೋಡ್ಸ್ ಮಾಡ್ತಿರುವ ಡಿವೈಎಸ್ಪಿ ಇವರನ್ನ ಹಿಡಿದಿದ್ದಾರೆ. ಅವರ ಕಡೆ ಒಂದು ಬೈಕ್ ಮೇಲೆ ಬಲವಂತವಾಗಿ ಇವರನ್ನು ಕೂರಿಸಿಕೊಂಡು ಐಚರ್ ಗಾಡಿ ಡ್ರೈವರ್ಗಳನ್ನು ಕೂರಿಸಿಕೊಂಡು ಬೀದರ್ ಜಿಲ್ಲೆಯಿಂದ ಹೊರಗಡೆ ತಗೊಂಡು ಹೋಗಬೇಕಂತ ಪ್ರಯತ್ನ ಮಾಡುವಾಗ ಇಂಟರ್ಸೆಪ್ಟ್ ಮಾಡಿರ್ತಾರೆ ನಮ್ಮ ಮುನ್ನಬಾದ್ ಪೊಲೀಸರು. ಸೊ 2 ಜನರನ್ನು ದಸ್ತಗಿರಿ ಮಾಡಿ ರಾಬರಿ ಕೇಸು ಪ್ಲಸ್ ಆರ್ಮ್ಸ್ ಆ್ಯಕ್ಟನ್ನು ದಾಖಲೆ ಮಾಡಿದ್ದೇವೆ. ಅವರನ್ನು ಸೆಕ್ಯೂರ್ ಮಾಡಿ ಇವತ್ತು ನಾವು ಜೆಸಿಗೆ ಒಪ್ಪಿಸ್ತಾ ಇದ್ದೇವೆ. 2ನೇ ಪ್ರಕರಣ ಜನವಾಡ ಪೊಲೀಸ್ ಸ್ಟೇಷನಲ್ಲಿ ನಮ್ಮದು ಒಂದು NDPS ಪ್ರಕರಣ ದಾಖಲಾಗಿದೆ. 16ನೇ ತಾರೀಕು ಒಂದು ರೈಡ್ ಮಾಡಿದ್ದೇವೆ. ಖಚಿತ ಮಾಹಿತಿ ಮೇರೆಗೆ ಸುಮಾರು ಒಂದು 5 ಜನ ಬೆನಕನಹಳ್ಳಿ ಪ್ಲಸ್ ಮರಕಡ್ ರೋಡಲ್ಲಿ ಈ ರೀತಿ ಮಾದಕ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರೈಡ್ ಮಾಡಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 200 ಬಾಟಿಲ್ ಕಾಫ್ ಸಿರಪ್ಸ್ ಪ್ಲಸ್ ಸುಮಾರು ಒಂದು 3,000 ಮೇಲೆ ಟ್ಯಾಬ್ಲೆಟ್ಸ್, ಬೈವಿನ್ ಸ್ಪಾಸ್ ಪ್ಲಸ್ ಟ್ಯಾಬ್ಲೆಟ್ಸ್ ಅಂತ ಪೇನ್ ಕಿಲ್ಲರ್ಸ್ಗೆ, ಸೆಡಿಟಿವ್ಸ್ಗೆ, ಇನ್ಸೋಮ್ನಿಯಾ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟ್ಯಾಬ್ಲೆಟ್ಸ್ಗಳನ್ನು ಅನಧಿಕೃತವಾದ ಯಾವುದೇ ಪರವಾನಗಿ ಇಲ್ಲದೆ, ಈವನ್ ದೋ ದೇ ಡೋಂಟ್ ಬಿಲಾಂಗ್ ಟು ಎನಿ ಮೆಡಿಕಲ್ ಫೀಲ್ಡ್ಗೆ ಸೇರಿದವರಲ್ಲದೇ ಇದ್ರೂ ಸಹ ಈ ರೀತಿ ಟ್ಯಾಬ್ಲೆಟ್ಗಳನ್ನು ಸಾಗಣೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ರೈಡ್ ಮಾಡಿ ಅವರ ಕಡೆಯಿಂದ ಈ ಮಾಲನ್ನು ಜಪ್ತು ಮಾಡಿ ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಕೂಡ ನಾವು ಜೆಸಿಗೆ ಒಪ್ಪಿಸಿದ್ದೇವೆ. 5 ಆರೋಪಿಗಳಿದ್ದಾರೆ. ಇವರು ಲೋಕಲ್ ಹುಡುಗರನ್ನು, ಸ್ಟೂಡೆಂಟ್ಸನ್ನು, ಕಾಲೇಜು ಸ್ಟೂಡೆಂಟ್ಸನ್ನು ಗುರಿಯಾಗಿಸಿಕೊಂಡು ಈ ರೀತಿ ಕಾಫ್ ಸಿರಪ್ಗಳನ್ನು ಪ್ಲಸ್ ಟ್ಯಾಬ್ಲೆಟ್ಗಳನ್ನು ಮಾರ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಅವರನ್ನು ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಜೊತೆ 4 ಬೈಕ್ಗಳು ಪ್ಲಸ್ 2 ಲಕ್ಷ ಸುಮಾರು ಈ ಎಲ್ಲ ಕಾಫ್ ಸಿರಪ್ಸ್ ಪ್ಲಸ್ ಟ್ಯಾಬ್ಲೆಟ್ಸ್ ಎಲ್ಲ ವ್ಯಾಲ್ಯೂ 2 ಲಕ್ಷ ಇದೆ. ಸೊ ಅವ್ರ ಮೇಲೂ ಕೂಡ ನಾವು NDPS ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಗರದ ಮೆಟ್ರಿಕ್ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ವಸತಿ ನಿಲಯದಲ್ಲಿ ನೀಡಲಾಗುತ್ತಿರುವ ಊಟದ ಗುಣಮಟ್ಟದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಊಟಕ್ಕೆ ಯೋಗ್ಯವಲ್ಲದ ಟಿಫಿನ್ ಬಾಕ್ಸ್ಗಳನ್ನು ಹಿಡಿದುಕೊಂಡು ಸ್ಥಳೀಯ ಶಾಸಕ ಶರಣು ಸಲಗರ್ ಅವರ ನಿವಾಸದ ಮುಂದೆ ಮನವಿ ಸಲ್ಲಿಸಿದ ಘಟನೆ ನಡೆದಿದೆ. ವಿದ್ಯಾರ್ಥಿನಿಯರು ನಮ್ಮ ಹಾಸ್ಟೆಲ್ನಲ್ಲಿ ಸರಿಯಾಗಿ ಊಟ ನೀಡುತ್ತಿಲ್ಲ, ಪ್ರಶ್ನೆ ಮಾಡಿದರೆ ನೀವು ಓದಲು ಬಂದಿದ್ದೀರಾ, ಊಟ ಮಾಡಲು ಬಂದಿದ್ದೀರಾ ಎಂದು ಉತ್ತರಿಸುತ್ತಾರೆ. ಒಂದು ದಿನವೂ ಸರಿಯಾಗಿ ಆಹಾರ ಕೊಡುತ್ತಿಲ್ಲ ಎಂದು ದೂರಿದರು. ವಿದ್ಯಾರ್ಥಿನಿಯರ ಸಮಸ್ಯೆ ಕೇಳಿದ ಶಾಸಕ ಶರಣು ಸಲಗರ್ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತರಾಟೆಗೆ ತೆಗೆದುಕೊಂಡರು. ನಾಚಿಕೆ ಇಲ್ಲವೇ, ನಿಮ್ಮ ಮಕ್ಕಳಿಗೆ ಇಂತಹ ಊಟ ನೀಡುತ್ತೀರಾ ಎಂದು ಕಿಡಿಕಾರಿದರು. ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ವಿದ್ಯಾರ್ಥಿನಿಯರಿಗೆ ತಕ್ಷಣದಿಂದಲೇ ಗುಣಮಟ್ಟದ ಊಟ ನೀಡುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜೊತೆಗೆ ಹಾಸ್ಟೆಲ್ನಲ್ಲಿ ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ, ವರ್ಗಾವಣೆ ಅಥವಾ ಅಮಾನತು ಮಾಡುವಂತೆ ಆದೇಶಿಸಿದರು. ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕಾಗ್ತದೆ. ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕ್ರಿ ಕಾಲೇಜ್ನಲ್ಲಿ. ನಮ್ಗೆ ಏನು ಫೆಸಿಲಿಟಿಗಳು ಏನು ಕೊಡಲಾಗ್ಯಾರಿ ಸರ್. ಏನರ ಕೇಳಕ್ ಹೋದ್ರೆ ನಮಗೆ ಬೈಲತ್ತಾರ. ನೀವು ಓದ್ಲಕ್ ಬಂದಿರೇನು, ಊಟ ಮಾಡಕ್ ಬಂದಿರ ಅಂತಾರಿ. ನಾವು ಏನರ ಕೇಳಕ್ ಹೋದ್ರಿ ಏನು ಕೊಡಲ್ರಿ. ಒಂದ್ ದಿನ ಮಾಡಕ್ ಹೋದ್ರಿ, ನೀವು ಮಾಡ್ತೇವೆ, ನೀವು ಓದ್ರಿ, ನೀವು ಮಾಡ್ತೇವೆ ಓದ್ರಿ ಅಂತಾರಿ ಬರೇರಿ. ಏನು ಊಟ ಕೊಡಲ್ರಿ. ನಾವು ಕೇಳೋ ಗಂಟ ಸಾಲು ಏನು ಕೇಳೋ ಗಂಟ ಕೊಡಲ್ಲ. ಇರ್ಲಕ್ಕೆ 15-20 ಜನ ಇರ್ತೇವ್ರಿ. ಅದ್ರೊಳಗೆ ಮನಿ ಊಟ ಅಪ್ಲೈ ಇದ್ದಾರ, ಒಂದ್ ದಿನಾನು ಏನು ಮಾಡಲ್ರಿ. ಇದು ಮಧ್ಯಾಹ್ನ ಊಟ ए नंबर पे सोशल वेलफेयर दिलीप कुमार सर दिलीप कुमार ಯಾವ ಹಾಸ್ಟೆಲ್ ಅಮ್ಮ ನಿಮ್ಮದು ಹಾಸ್ಟೆಲ್ ಎಲ್ಲದು ನಮ್ಮ ಆಫೀಸ್ ಬಲ್ಲಿ SC ST ಹಾಸ್ಟೆಲ್ ಹುಡುಗಿಯರು ಸೊಸೆ ಹಿಡ್ಕೊಂಡು ಬಂದಾರ ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು ಈ ಕೇಸಿಂದ ನಾಚಿ ಆಗಬೇಕು ನಿಮ್ಮ ಜನ್ಮಕ್ಕೆ ನಾಚಿ ಆಗಬೇಕು ಮತ್ತೆ ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳಿ ನಿಮಗೆ ಓಪ್ಲೆಸ್ ಫೆಲೋ ವೈದ್ ಬೆಂಕಿ ಇರ್ತದೆ ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು
ಎಲ್ಲಿದ್ದೀರಿ ನೀವು ಇದು ನಾಷ್ಟ ನೋಡಿ ಅಂತಾರೇನ್ರಿ ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರಾ ನನಗೆ ಈಗ ಎಲ್ಲಿ ಬರ್ತಿದ್ದಿಲ್ಲ ಕುಮಾರ್ ನೀವು ಇಲ್ಲಿ ಬನ್ನಿ ಅರ್ಜೆಂಟ್ ಬರ್ರಿ ಇಲ್ಲಿ ಆಫೀಸ್ ಬಲ್ಲಿ ಕುಬಾ ಕಾಲೇಜ್ ನೋಡಿ ಅರ್ಜೆಂಟ್ ಬರ್ರಿ 2 ನಿಮಿಷ ನಾಚಿ ಶರ್ಮ ಆಗಬೇಕು ನಿಮ್ಮ ವಾಟ್ಸ್ಆಪ್ ನಂಬರ್ ಇದು ವಾರ್ಡರ್ ನಂಬರ್ ಸರ್ ಅದು ಕಂಪೌಂಡ್ ಮಾಡ್ಯಾರ್ರಿ ಅದು ಮ್ಯಾಕ್ ಛತ್ರಿ ಒಳಗಡೆ ಚಿಟ್ಟಿರ್ರಿ ಕೇಸ್ ಮಾಡೋದು ಎಷ್ಟು ಸಲ ಹೇಳಿ 9876 ಕ್ಯಾಮ್ರಾದಾಗ ಬೆಳಗ್ಗೆ ನೋಡ್ಯಾರ್ರಿ ಬಂಡಿ ಹಾಕಿರ್ರಿ ಬಂಡಿ ಹಾಕೋದು ಈಗ ಕೇಸ್ ಮಾಡಿರ್ಲಿಲ್ಲ ಅಂತ ಕೇಳಿದಿಲ್ಲ ರೀ ಕೇಸ್ ಮಾಡಿಲ್ಲ ಅಂತ ಹೇಳ್ತಾರೆ ಕೇಸ್ ಮಾಡಿಲ್ಲ ರೀ ರಾತ್ರಿ ಬರೋದಿಲ್ಲ ಸರ್ ನಮಗೀಗ ರಾತ್ರಿ ಹಾಸ್ಟೆಲ್ ವಾರ್ಡನ್ನ ಏನು ನಿನ್ನ ಹೆಸರು ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು ಶೇಂಗಾ ಪುಟಾಣಿ ಕೇಳಿಲ್ಲ ನಾನು ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ ಇಂಥದ್ದೇ ತಿನ್ನಿಸ್ತೀನಿ ನೀನು ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗ ರಾತ್ರಿ ಕಂಪೌಂಡ್ ಹಾಲ್ ಬಂದನಪ್ಪ ಬೋರ್ಗಿತ್ತು ಅದು ಹೊರಗಿಂದ ನಮ್ಮ ರೂಮ್ಗಳು ನಮಸ್ಕಾರ ಯೋಗೇಶ್ ನಿನಗ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ದೊಳಗ ಇದು ಕೈದಾಗ ಸುಸ್ಲೆ ಹಿಡ್ಕೊಂಡು ನಿಂತೀನಿ ನಾನು ನಿಮ್ಗೆ ಏನಿಲ್ಲ ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ ಮಕ್ಕಳು ಸಾಯಲೆಕ್ಕಲ್ಲ ಏನ್ ನಿಮ್ಮ ನೌಕರಿ ನಾವೆಲ್ಲ ನಿಮ್ ಸೆಲೆಕ್ ಇಲ್ರಿ ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು ಎಂದು ಹೋಗಿರಿ ಅಂದರೆ ಹಾಸ್ಟೆಲ್ ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ ಯಾವ್ದಾರೆ ವಿಸಿಟ್ ಒಟ್ಟ ಮಾಡಿರ್ರಿ ಮಾಡಿರಿ ನಮ್ಮ ಹಾಸ್ಟೆಲ್ ವಿಸಿಟ್ ಮಾಡಿರಿ ನೀವು ಬೇರೆ ಹಾಸ್ಟೆಲ್ ಮಾಡ್ತಾರೆ ಡಾಕ್ಟರ್ ನಾಗೇಶ್ ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡ್ರಿ ಇದು ಸುಸ್ಲ ಮಾಡಿದ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೇದ ಕೊಡ್ತೀನ ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸೋಣ ಇದು ಮಾಡ್ಸೋಣ ನೋಡ್ರಿ ತಡ್ರಮ್ಮ ಒಂದು 2 ನಿಮಿಷ ಇಷ್ಟೇ ಇಲ್ಲ 1 ನಿಮಿಷ ನಾವು ದಿಲೀಪ್ ಕುಮಾರ್ ಬರ್ತಾರೆ ಮುಂದಕ್ಕೆ ಬರ್ರಿ ಹೇಳ್ರಿ ನ್ಯೂಸ್ ಹೇಳ್ರಿ ಎಲ್ಲರೂ ಅವರು ಹುಡುಗರು ಬರಲ್ಲ ಇಲ್ಲಿ ತನಕ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಂಗೆ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ಕಮ್ಮಾಯ್ತು ಈಗ ಯೋಗೇಶ್ವರನು ಕರೆದಿಲ್ಲ ನೀವು ಏನು ಮಾಡ್ತಿರೋ ನಾಳೆ ನಡೆದು ಹಾಸ್ಟೆಲ್ ಬೇರೆ ಒಳ್ಳೆಯವ್ರಿಗೆ ಚೇಂಜ್ ಮಾಡ್ರಿ ಸಸ್ಪೆಂಡ್ ಮಾಡ್ರಿ ಸಸ್ಪೆಂಡ್ ಮಾಡ್ರಿ ಇಲ್ಲಾಂದ್ರೆ ಚೇಂಜ್ ಮಾಡ್ರಿ ಕೊಡ್ಬೇಡ್ರಿ ಅಂತವ್ರಿಗೆ ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯವ್ರಿಗೆ ಕೊಡ್ಬೇಡ್ರಿ ಮಕ್ಕಳು ತಿನ್ಬೋದಾ ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲಕ್ಕಿಲ್ಲ ಸರ್ ನಾನು ನಿನ್ನೆ ಹೋಗಿ ನಾನು ನೀವು ಅಲ್ಲಿ ಹೋಗಿ ನೀವು ನಿಂತ ಅಡಿಗೆ ಮಾಡ್ಸ್ಲಕ್ಕಾಗಲ್ಲ ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್ ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕತ್ತ ದಿಲೀಪ್ ಕುಮಾರ್ ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ನಿಮ್ಮ ಅರ್ಥ ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ ನಾ ಅಷ್ಟು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ ನನ್ನ ಪಾಯಿಂಟ್ ಅರ್ಥ ಮಾಡ್ಕೋದು ನೀವು ಹಾಸ್ಟೆಲ್ಗಳು ಚಲೋ ಬಿ ಊಟ ಕೊಡ್ಲತ್ತಾರ ನಾ ಹೋಗಿ ಊಟ ಮಾಡೀನಿ ಸರ್ ಇದು ನನಗೆ ಅವ್ರು ಇಮಿಡಿಯೇಟ್ ಆಗಿ ಇಟ್ಕೊಂಡು ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ ನಾ ಮತ್ತೆ ಈಗ ನಿಮ್ DSWB ಹೇಳಿನಿ ನಿಮ್ಗೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು ಮಧ್ಯಾಹ್ನ ಹಿಡಿದ್ರೆ ಚಲೋ ಊಟ ಆಗಬೇಕು ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು ಇವತ್ತು ಮಧ್ಯಾಹ್ನ ಊಟ ನಿಮ್ದಲ್ಲೇ ಸರ್ ಇನ್ನೊಂದು ಮಾತು ನೀವು ಹಿಂದೆ ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವ ಆಚರಣೆ ವೇಳೆ ನಡೆದ ಕಲ್ಲು ತೂರಾಟ ಚಪ್ಪಲಿ ಎಸೆತ ಘಟನೆಗೆ ಸಂಬಂಧಿಸಿ 8 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಬಾಗಲಕೋಟೆ ಜಿಲ್ಲೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ತಿಳಿಸಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿಗೆ ಘಟನೆ ಬಗ್ಗೆ ಮಾಹಿತಿ ನೀಡಿದ ಅವರು ಕಲ್ಲು ತೂರಾಟ ಘಟನೆಗೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿ 8 ಮಂದಿಯನ್ನು ಬಂಧಿಸಲಾಗಿದೆ. ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಅವರ ಮೇಲೆ ಕಲ್ಲು ತೂರಾಟ ನಡೆದಿದ್ದು ಎಸ್ಪಿ ಸೇರಿ 2 ಗಾಯಗೊಂಡಿದ್ದಾರೆ ಎಂದು ಅವರು ಹೇಳಿದರು. ಬಂಧಿತರಲ್ಲಿ ಮುಖ್ಯ ಆರೋಪಿಯೂ ಸೇರಿದಂತೆ ಕರ್ತವ್ಯಕ್ಕೆ ಅಡ್ಡಿಪಡಿಸದ 7 ಮಂದಿ ಸೇರಿದ್ದಾರೆ. ನಿಷೇಧಾಜ್ಞೆಯನ್ನು ಫೆಬ್ರವರಿ 24ರವರೆಗೆ ವಿಸ್ತರಿಸಲಾಗಿದ್ದು ಹೆಚ್ಚುವರಿ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ. ತರಕಾರಿ ಅಂಗಡಿಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಾಧಾರಗಳ ಮೇಲೆ ಇನ್ನಷ್ಟು ಬಂಧನಗಳು ನಡೆಯಲಿವೆ ಎಂದರು. ನಿನ್ನೆ ಸಾಯಂಕಾಲ 5 ಗಂಟೆ ಸುಮಾರಿಗೆ ಶಿವಾಜಿ ಮಹಾರಾಜ ಜಯಂತಿ ಪ್ರಯುಕ್ತ ಮೆರವಣಿಗೆ ಆರಂಭವಾಗಿದ್ದು ಮಸೀದಿ ಮುಂದೆ ಮೆರವಣಿಗೆ ಬರುವ ಮುನ್ನವೇ ಗಲಾಟೆ ಆರಂಭವಾಗಿತ್ತು. ರಾತ್ರಿ 10 ಗಂಟೆ 6 ನಿಮಿಷಕ್ಕೆ ಸರಿಯಾಗಿ ಗಲಾಟೆ ನಡೆದಿದೆ.
ಏನು ಘಟನೆ ಆಯಿತು ಅದು ವಿಚಾರವಾಗಿ ನಾವು ಈಗಾಗಲೇ ಕ್ರೈಮ್ ನಂಬರ್ 14/2026 ಅಲ್ಲಿ ಕಾಲಮ್ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 3, 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸುಮೋಟೋ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ 4:15 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನೆ ನಡೆದಿದೆ. ಈ ಘಟನೆ ಎಕ್ಸಾಕ್ಟ್ ಟೈಮ್ 10:06 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ದರು, ಕೆಲವು ಜನ ಹಿಂದೆ ಇದ್ದರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ದರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ ಮಸೀದಿ ಒಳಗೆ ಕೂಡ 9-9:30 ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದರು. ಆದರೆ ಕೆಲವು ಜನ ಒಳಗೆ ಇದ್ದರು. ಅಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು. ಯಾವಾಗ ಇಟ್ಟಿದ್ರು, ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾ ಇದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಯಾವುದು ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ. ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ಮದು A1 ಆರೋಪಿ. ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ, ಅವನೇ 2 ಕಲ್ಲು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ತೋರಾಟ, ಬೇರೆ ಯಾವುದು ಕಲ್ಲು ಎಸೆಯೋದು ಏನು ಘಟನೆ ಆಗಿಲ್ಲ. ಆ ವಿಡಿಯೋ ಕೂಡ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾ ಇದ್ದೀವಿ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಕ್ಕೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ನಾವು ಕೂಡ ಅಲ್ಲಿ ಇದ್ದೀವಿ, ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದ್ರು ಅಂತ 7 ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 8 ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಹೋಯಿತು. 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದರು. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಯಿತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.